ಭಾರತ ಪಾಕ್ ನಡುವೆ ನಡೆಯುತ್ತಿರುವ ಯುದ್ಧದಲ್ಲಿ ಕಾಶ್ಮೀರದ ಬಳಿ ಪಾಕಿಸ್ತಾನಿ ಸೈನಿಕರು ಹಾರಿಸಿದ ಗುಂಡಿಗೆ ಬಾಗೇಪಲ್ಲಿ ಸಮೀಪದ ಗೋರಂಟ್ಲು ತಾಲೂಕಿನ ಕಲ್ಲಿಕೊಂಡ ತಾಂಡಾದ ಯೋಧ ಮುರಳಿ ನಾಯಕ್ ವೀರ ಮರಣವನ್ನು ಹೊಂದಿದ್ದು, ಮೃತರ ಪಾರ್ಥಿವ ಶರೀರ ಚಿಕ್ಕಬಳ್ಳಾಪುರಕ್ಕೆ ಬಂದ ಸಂದರ್ಭದಲ್ಲಿ ಸಾವಿರಾರು ಜನ ಸೇರಿದ್ದು ಭಾರತ್ ಮಾತಾ ಕಿ ಜೈ, ವೀರ ಯೋಧ ಮುರಳಿ ನಾಯಕ್ಗೆ ಜೈ ಎಂಬ ಜಯ ಘೋಷಗಳೊಂದಿಗೆ ಹೂಗಳನ್ನು ಚೆಲ್ಲಿದರು. ವೀರಯೋಧನ ಪಾರ್ಥಿವ ಶರೀರಕ್ಕೆ ಪೆರೇಸಂದ್ರ ಸಮೀಪ ಬರಮಾಡಿಕೊಂಡ ಸಂಸದ ಸುಧಾಕರ್ ನಮನ ಸಲ್ಲಿಸಿದರು. ಪ್ರವಾಸಿಗರ ಸ್ವರ್ಗ ಎಂದೇ ಕರೆಯಲ್ಪಡುವ ಕಾಶ್ಮೀರದಲ್ಲಿ ಅಮಾಯಕ ಪ್ರವಾಸಿಗರನ್ನು ನಿರ್ದಯಿಯಾಗಿ ಗುಂಡಿಟ್ಟು ಕೊಂದ ಉಗ್ರಗಾಮಿಗಳ ನಡೆಗೆ ವಿಶ್ವವ್ಯಾಪಿ ಖಂಡನೆ ವ್ಯಕ್ತವಾಗಿದೆ. ಈ ದುಷ್ಕೃತ್ಯವನ್ನು ಖಂಡಿಸಿ ಭಾರತ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಉಗ್ರಗಾಮಿಗಳ ಅಡಗುತಾಣಕ್ಕೆ ನುಗ್ಗಿ ದಾಳಿ ನಡೆಸಿ ಉಗ್ರರನ್ನ ಕೊಂದು ಹಾಕಿದೆ. ಇದಕ್ಕೆ ಪ್ರತೀಕಾರವಾಗಿ ಪಾಕಿಸ್ತಾನವೂ ಸಹ ಕಾಲು ಕೆರೆದುಕೊಂಡು ಗುಂಡಿನ ದಾಳಿಯನ್ನ ಆರಂಭಿಸಿದೆ. ಕಾಶ್ಮೀರ ಗಡಿಯಲ್ಲಿ ಗಡಿ ಭದ್ರತಾ ಪಡೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಆಂಧ್ರ ಪ್ರದೇಶದ ಗೋರಂಟ್ಲ ತಾಲೂಕಿನ ಕಲ್ಲಿಕೊಂಡ ತಾಂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಗೆ ಹೊಂದಿಕೊಂಡಿದೆ. ವೀರ ಯೋಧನ ಸಾವಿನಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ದುಃಖದ ವಾತಾವರಣ ಮಡುಗಟ್ಟಿದೆ. ಭಾರತ ಪಾಕಿಸ್ತಾನ ನಡುವಿನ ಯುದ್ಧದಲ್ಲಿ ಈ ಭಾಗದ ವಾಸಿ ಹುತಾತ್ಮನಾದ ಮೊದಲ ಯೋಧನಾಗಿದ್ದು, ಮೃತನ ಪಾರ್ಥಿವ ಶರೀರವನ್ನು ದೆಹಲಿಯಿಂದ ಇಂಡಿಗೋ ವಿಶೇಷ ವಿಮಾನದಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಂದಿದ್ದು, ಅಲ್ಲಿಂದ ನೇರವಾಗಿ ಆಂಧ್ರ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗುವ ಮಾರ್ಗ ಮಧ್ಯೆ ಚಿಕ್ಕಬಳ್ಳಾಪುರದ ವಾಪಸಂದ್ರ ಬಳಿ ಸಾವಿರಾರು ಸಂಖ್ಯೆಯ ಯುವಕರು, ಹೆಣ್ಣು ಮಕ್ಕಳು, ಮುಸ್ಲಿಂ ಬಾಂಧವರು ಜಮಾಯಿಸಿ ಪಾರ್ಥಿವ ಶರೀರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಭಾವೋದ್ವೇಗಕ್ಕೆ ಒಳಗಾದ ಜನತೆ ಭಾರತ್ ಮಾತಾ ಕಿ ಜೈ, ವೀರ ಯೋಧ ಮುರಳಿ ನಾಯಕ್ಗೆ ಜೈ ಎಂಬ ಜೈ ಘೋಷಣೆಗಳೊಂದಿಗೆ ಕೂಗಿ ವಾಹನ ಹಿಂದೆಯೇ ಓಡಿ ಹೋಗುತ್ತಿದ್ದು ಕರಳು ಹಿಂಡುವಂತಿತ್ತು. ತಾಲೂಕಿನ ಗಡಿ ಪೆರೇಸಂದ್ರ ಬಳಿ ಪಾರ್ಥಿವ ಶರೀರವನ್ನ ಬರಮಾಡಿಕೊಂಡ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಮನ ಸಲ್ಲಿಸಿ ಗದ್ಗದಿತರಾದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಯೋಧರ ತ್ಯಾಗವನ್ನ ವರ್ಣಿಸಲು ಸಾಧ್ಯವಿಲ್ಲ. ಪಾಕಿಸ್ತಾನದ ಗುಂಡಿನ ದಾಳಿಗೆ ಬಲಿಯಾದ ಮುರಳಿ ನಾಯಕ್ ಅಮರ ಎಂದ ಅವರು ಉಗ್ರವಾದವನ್ನ ಬೆಂಬಲಿಸುತ್ತಿರುವ ಪಾಕ್ಗೆ ತಕ್ಕ ಪಾಠ ಕಲಿಸಲು ಪ್ರಧಾನಿ ನರೇಂದ್ರ ಮೋದಿರವರು ಕಠಿಣ ನಿಲುವನ್ನ ತೆಗೆದುಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಭಾರತದ 140 ಕೋಟಿ ಜನ ಒಟ್ಟಿಗೆ ನಿಲ್ಲಬೇಕೆಂದು ಕರೆ ನೀಡಿದರು. ಅದರಲ್ಲಿ ಕೂಡ ಭಾರತ ಮತ್ತು ಪಾಕಿಸ್ತಾನ ಗಡಿ ಭಾಗದಲ್ಲಿ ನಿಂತು ಈ ದೇಶವನ್ನು ಈ ದೇಶವನ್ನು ಕಾಯ್ತಾ ಇದ್ದಂಥ ಯೋಧರು, ಅವ್ರ ಮೇಲೆ ಪಾಕಿಸ್ತಾನದ ಉಗ್ರಗಾಮಿಗಳಾಗ್ಬೋದು ಅಥವಾ ಅಲ್ಲಿನ ಸೇನೆ ಇವತ್ತು ಅವ್ರ ಮೇಲೆ ಶೆಲ್ ದಾಳಿಯನ್ನು ಮಾಡಿ ಆ ಶೆಲ್ ದಾಳಿಗೆ ಇವತ್ತು ಅವರು ಆಹುತಿಯಾಗಿದ್ದಾರೆ. ಇವತ್ತು ಅವರ ಪಾರ್ಥಿವ ಶರೀರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹಿಡಿದು ಇವತ್ತು ಇಲ್ಲಿಗೆ ಸುಮಾರು ಒಂದು 50 ಕಿಲೋಮೀಟರ್ ಬರಲಿಕ್ಕೆ 5 ತಾಸಿಗೂ ಹೆಚ್ಚಾಗಿದೆ. ಅಂದರೆ ದಾರಿ ಉದ್ದಕ್ಕೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಅಂತಿಮ ದರ್ಶನವನ್ನು ಪಡ್ಕೊಂಡು ಈ ದೇಶದ ಋಣವನ್ನು ತೀರಿಸುವಂಥ ಕೆಲಸ ಮಾಡಿರುವಂಥ ಯೋಧರಿಗೆ ನಮನವನ್ನು ಸಲ್ಲಿಸುವಂಥ ಕೆಲಸ ಇವತ್ತು ನಮ್ಮವ್ರು ಮಾಡ್ತಾ ಇದ್ದಾರೆ. ಅದೇ ಕಾರಣದಿಂದ ನಾನು ಕೂಡ ನಮ್ಮೆಲ್ಲ ಈ ಭಾಗದ ಜನರ ಪರವಾಗಿ ಇವತ್ತು ನಾನು ಕೂಡ ಅರೂರು ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾವೆಲ್ಲ ಕೂಡ ಕಾಯ್ತಾ ಇದ್ದೇವೆ. ಇನ್ನೇನು ಕೆಲವೇ ಸಮಯದಲ್ಲಿ ಇವತ್ತು ಇಲ್ಲಿಗೆ ಅವರ ಪಾರ್ಥಿವ ಶರೀರವನ್ನು ಈ ದಾರಿಯಲ್ಲೇ ತೆಗೆದುಕೊಂಡು ಹೋಗಿ ಅವರ ಸ್ವಗ್ರಾಮ ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿರ್ತಕ್ಕಂಥ ನಮ್ಮ ಅನಂತಪುರ ಜಿಲ್ಲೆ ಗೋರಂಟ್ಲ ತಾಲೂಕಿನಲ್ಲಿ ಅಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ದೊಡ್ಡ ಜನಸಂಖ್ಯೆಯಲ್ಲಿ ಸೇರಿ
ಅವರಿಗೆ ಅಂತಿಮವಾಗಿರ್ತಕ್ಕಂಥ ನಮನವನ್ನು ಮತ್ತು ಅಂತಿಮ ಕ್ರಿಯೆಯನ್ನು ಮತ್ತು ಈ ಎಲ್ಲ ಪೂಜೆ ಮತ್ತು ರಾಷ್ಟ್ರೀಯವಾಗಿ ದೇಶದ ಸನ್ಮಾನಗಳನ್ನು ಗೌರವದಿಂದ ಅವರನ್ನು ಬೀಳ್ಕೊಡುಗೆಯನ್ನು ಮಾಡುವಂಥ ಕೆಲಸ ನಮ್ಮವರು ಮಾಡ್ತಾರೆ. ಇನ್ನು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಚಿಕ್ಕಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿಯಲ್ಲೂ ಸಹ ಸಾವಿರಾರು ಜನ ಸೇರಿ ಮೃತ ಯೋಧನ ಪಾರ್ಥಿವ ಶರೀರಕ್ಕೆ ನಮನ ಸಲ್ಲಿಸಲು ಮಳೆಯ ನಡುವೆಯೂ ರಸ್ತೆ ಇಕ್ಕೆಲೆಗಳಲ್ಲಿ ಸಾಲುಗಟ್ಟಿ ನಿಂತಿದ್ದುದು ದೇಶ ಪ್ರೇಮವನ್ನು ಎತ್ತಿ ತೋರಿಸುತ್ತಿತ್ತು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯುದ್ದಕ್ಕೂ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ರು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.